ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೋಳಿ ಸ್ಪೆಷಲ್ ಮನೆಯಲ್ಲಿಯೇ ತುಂಬ ಸುಲಭವಾಗಿ ಥಂಡಾಯಿ ಮಸಾಲ ಹಾಗೆಯೇ ಈ ಥಂಡಾಯಿ ಮಸಾಲದಿಂದ ಯಾವ ರೀತಿ ಒಂದು ಒಳ್ಳೆಯ ಪಾನೀಯ ಮಾಡ್ಕೊಳ್ಬಹುದು, ಡ್ರಿಂಕ್ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಮಾಡೋದು ತುಂಬಾ ಸುಲಭ, ತುಂಬಾ ಹೆಲ್ದಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಥಂಡಾಯಿ ಮಸಾಲ ಮನೆಯಲ್ಲಿ ಹೇಗೆ ಮಾಡ್ಬೋದಂತ ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರನ್ನು ತಗೊಳ್ಳಿ. ಇದರಲ್ಲಿ 1 ಚಮಚದಷ್ಟು ಬಾದಾಮನ್ನು ಹಾಕಿಕೊಳ್ಳಿ, 1 ಚಮಚದಷ್ಟು ಗೋಡಂಬಿ ಕೂಡ ಹಾಕಿಕೊಳ್ಳಿ. ನಾನಿಲ್ಲಿ ದೊಡ್ಡ ಸ್ಪೂನ್ ಯೂಸ್ ಮಾಡಿದ್ದೇನೆ, ನೀವು ಚಿಕ್ಕ ಸ್ಪೂನ್ ಯೂಸ್ ಮಾಡೋದಾದರೆ 2 ಚಮಚದಷ್ಟು ಹಾಕಿಕೊಳ್ಳಿ. ಗೋಡಂಬಿ ಮತ್ತು ಬಾದಾಮ್, ಅಕ್ರೋಡ್ ಹಾಕಿಕೊಳ್ಳಿ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು, ಹಾಗೂ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಕಲ್ಲಂಗಡಿ ಬೀಜ ಕೂಡ ಹಾಕಿಕೊಳ್ಳಿ. ಕಲ್ಲಂಗಡಿ ಬೀಜ ಹಾಕಿದ ಮೇಲೆ ಇವಾಗ ಇದರಲ್ಲಿ 8 ರಿಂದ 10 ಕಾಳುಮೆಣಸು ಹಾಕಿಕೊಳ್ಳಿ. ಹಾಗೆಯೇ 1 ಚಮಚದಷ್ಟು ಬಡಿಸೊಪ್ಪನ್ನು ಹಾಕಿಕೊಳ್ಳಿ. ಬಡಿಸೊಂಪು ಹಾಕಿದ ಮೇಲೆ ಇವಾಗ ಇದರಲ್ಲಿ 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಡ್ರೈ ಫ್ರೂಟ್ಸ್ ಮತ್ತು ಸಕ್ಕರೆ ಈಕ್ವಲ್ ಆಗಿರಬೇಕು. ಯಾವ ಚಮಚನಿಂದ ತಗೊಂಡಿದ್ದೇವಲ್ಲ ಅದೇ ಚಮಚನಿಂದ ಸಕ್ಕರೆ ಹಾಕಿಕೊಳ್ಬೇಕು. ಹಾಗೂ 3 ಏಲಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ತೀರಾ ಚೆನ್ನಾಗಿ ಪುಡಿ ಆಗಿದೆ ಅಂತ. ಈ ರೀತಿಯಾಗಿ ನಾವು ಪುಡಿ ಮಾಡ್ಕೊಳ್ಬೇಕು. ಇವಾಗ ಇದು ಥಂಡಾಯಿ ಮಸಾಲ ರೆಡಿಯಾಗಿದೆ. ಇದರಿಂದ ಡ್ರಿಂಕ್ ಯಾವ ರೀತಿ ಮಾಡ್ಬೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಗ್ಲಾಸನ್ನು ತಗೊಳ್ಳಿ. ಈ ಗ್ಲಾಸ್ನಲ್ಲಿ 3 ಚಮಚದಷ್ಟು ಥಂಡಾಯಿ ಮಸಾಲವನ್ನು ಹಾಕಿಕೊಳ್ಳಿ. ಈ ಥಂಡಾಯಿ ಮಸಾಲ ಹಾಕಿದ ಮೇಲೆ ಇದರಲ್ಲಿ ಹಾಲನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ ಮೊದಲೇ ಹಾಲನ್ನು ಚೆನ್ನಾಗಿ ಕಾಯಿಸಿದ ಹಾಲು ಸ್ವಲ್ಪ ತಣ್ಣಗಾದ ನಂತರ ಫ್ರಿಜ್ನಲ್ಲಿಟ್ಟು 2 ಗಂಟೆಗಳ ಕಾಲ ತಣ್ಣಗೆ ಮಾಡ್ಕೊಂಡಿದ್ದೇನೆ. ಆ ತಣ್ಣಗೆ ಇರುವ ಹಾಲನ್ನು ಇದರಲ್ಲಿ ಹಾಕಿಕೊಂಡು ಥಂಡಾಯಿ ಮಸಾಲ ಚೆನ್ನಾಗಿ ಹಾಲಿನಲ್ಲಿ ಬೆರಿಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಹೊಂದಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಸ್ಟಂಟಾಗಿ ಯಾವ ರೀತಿ ಥಂಡಾಯಿ ಮಸಾಲ ಹಾಗೂ ಥಂಡಾಯಿ ಡ್ರಿಂಕ್ ಯಾವ ರೀತಿ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಹಾಗೂ ಥಂಡಾಯಿ ಡ್ರಿಂಕ್ ಸರ್ವ್ ಮಾಡಿದಾದ ನಂತರ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲ ಅಂಥೇಳಿ ಇಲ್ಲಿ ನಾನು ಸ್ವಲ್ಪ ಕೇಸರ ದಳ ಹಾಗೂ ಬಾದಾಮನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೂ ಕುಡಿಯೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಥಂಡಾಯಿ ಮಸಾಲ ಹಾಗೂ ಥಂಡಾಯಿ ಮಸಾಲದಿಂದ ಯಾವ ರೀತಿ ಡ್ರಿಂಕ್ ಮಾಡಬಹುದಂತ. ನೀವು ಕೂಡ ಈ ಹೋಳಿಯಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟವಾಗುತ್ತೆ. ತಂಪು ಆಗಿರುತ್ತೆ ಒಂಥರ. ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.